ಹೌದು, ಇದೀಗ ಕರ್ಣನಿಗೆ ಜನ್ಮ ರಹಸ್ಯದ ಕೆಲವು ಡಾಕ್ಯುಮೆಂಟ್ಸ್ ಗಳು ಸಿಕ್ಕೇ ಬಿಟ್ಟಿದೆ. ಇದರಿಂದಾಗಿ ಬಹಳಷ್ಟು ಶಾಕ್ ನಲ್ಲಿರುವಂತದ್ದು ಕರ್ಣ. ಹಾಗಾದ್ರೆ ಕರ್ಣನಿಗೆ ಪ್ರತಿಯೊಂದು ಸತ್ಯ ಗೊತ್ತಾಗುತ್ತಾ? ಕರ್ಣನಿಗೆ ತನ್ನ ಒಂದು ತಂದೆ, ನಿಜವಾದ ತಂದೆ ರಮೇಶ್ ಅಂತಾನೆ ಗೊತ್ತಾಗುತ್ತಾ? ತಾಯಿಯ ಬಗ್ಗೆ ಸತ್ಯ ತಿಳ್ಕೊಳ್ತಾನ? ಅಸಲಿಗೆ ತಾಯಿ ಬದುಕಿರೋದು ಏನಾದ್ರೂ ಇದೆಯಾ? ಎಲ್ಲ ಒಂದು ವಿಚಾರ ಈಗ ಸ್ವಲ್ಪ ಸ್ವಲ್ಪವೇ ಗೊತ್ತಾಗ್ತಾ ಇದೆ ಕರ್ಣನಿಗೆ. ಮಹಾ ತಿರುವು ಇದು ಅಂತಾನೆ ಹೇಳ್ಬೋದು. ವೀಕ್ಷಕರಿಗೆ ಬಹಳಷ್ಟು ಕುತೂಹಲ ಸ್ಟಾರ್ಟ್ ಆಗಿದೆ, ಮುಂದೇನಾಗುತ್ತೆ ಕರ್ಣದಲ್ಲಿ ಅಂತ ಜನರು ಕೂಡ ನೋಡಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಟ್ವಿಸ್ಟ್ ಬರುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದರಲ್ಲೂ ಈ ಒಂದು ಮೇಜರ್ ಟ್ವಿಸ್ಟ್ ಅಂದ್ರೆ ಕರ್ಣ ರಮೇಶನ ಮಗ. ಸೊ ಅದು ಕೂಡ ಒಂದು ಜನ್ಮ ರಹಸ್ಯ ಅಂತಾನೆ ಹೇಳ್ಬೋದು. ಈಗ ಒಂದೊಂದಾಗೆ ರಿವೀಲ್ ಆಗ್ತಾ ಹೋಗುತ್ತೆ. ಎಲ್ರು ಕೂಡ ನೋಡಿ ಎಂಜಾಯ್ ಮಾಡ್ಬೋದು. ನಿಧಿಗೂ ಕೂಡ ಆಶ್ಚರ್ಯ ಆಗುತ್ತೆ. ನಿಧಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ ಈ ಒಂದು ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ತೆಗೆದುಕೊಳ್ಳೋಕೆ. ಕರ್ಣನಿಗೆ ಅಚಾನಕ್ಕಾಗಿ ಒಂದು ಡಾಕ್ಯುಮೆಂಟ್ಸ್ ಸಿಗುತ್ತೆ. ಹುಡುಕುವಂತ ಟೈಮ್ ಅಲ್ಲಿ ತೆಗೆದು ನೋಡಿದ್ರೆ ಅದೇ ಕಿರಣ್ ರಾಜ್ ಪಾತ್ರವನ್ನ ಮಾಡ್ತಿರುವಂತ ಕರ್ಣನ ಒಂದು ಜನ್ಮ ರಹಸ್ಯ ಆಗಿರುತ್ತೆ. ಸೊ ತುಂಬಾನೇ ಕುತೂಹಲದಿಂದ ಬರ್ತಾ ಇದೆ. ಎಲ್ಲರೂ ಕೂಡ ಮಿಸ್ ಮಾಡಿದ್ರು ನೋಡಿ. ಒಳ್ಳೆ TRP ರೇಟಿಂಗ್ ಸಹ ಬರ್ತಾ ಇದೆ. ಭವ್ಯ ಗೌಡ ಮತ್ತೆ ಕಿರಣ್ ರಾಜ್ ಅವರು ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ಇನ್ನು ರಮೇಶ್ ಪಾತ್ರವನ್ನ ಅಭಿಜಿತ್ ಅವರು ಮಾಡ್ತಾ ಇದ್ದಾರೆ. ಅವ್ರದ್ದು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು, ಮೇಜರ್ ರೋಲ್ ಚೆನ್ನಾಗಿ ಬರ್ತಾ ಇದೆ. ನೋಡೋಣ ಮುಂದೆ ಇನ್ಯಾವ್ಯಾವ ಟ್ವಿಸ್ಟ್ ಗಳು ಬರುತ್ತೆ. ಈ ಕರ್ಣ ಇನ್ನೇನೇನು ಜನ್ಮ ರಹಸ್ಯವನ್ನ ತಿಳ್ಕೊತಾನೆ, ಹೋಗಿ ರಮೇಶ್ ಹತ್ರ ಎಲ್ಲ ಸತ್ಯವನ್ನ ಸಹ ಬಾಯ್ ಬಿಡ್ತಾನೆ, ಮತ್ತೆ ತಾಯಿಯ ಬಗ್ಗೆ ಏನಾದ್ರು ಕೇಳ್ತಾನ, ಕಾದು ನೋಡ್ಬೇಕಿದೆ.